ಇನ್ನು ಎಸ್.ಕೆ. ಜೈನ್ ಗುರುಜಿ 2022 ವೃಶ್ಚಿಕ ರಾಶಿಗೆ ಹೇಗಿದೆ ತಿಳಿಸಿ. ಸೊ ವೃಶ್ಚಿಕ ರಾಶಿಗೆ ಆರೋಗ್ಯನೂ ಒಳ್ಳೆಯದು, ಮತ್ತು ಗುಹ್ಯ ರೋಗಗಳು ಬರುತ್ತೆ. ವೃಶ್ಚಿಕ ರಾಶಿ, ತುಲಾ ಮತ್ತು ಗೈನಿಕ್ ಡಾಕ್ಟರ್ಸ್ಗೆ ತುಂಬ ಒಳ್ಳೆಯದು. ಉದ್ಯೋಗ ಮತ್ತು ಆರ್ಥಿಕತೆ ಹೇಗಿದೆ? ಸೊ ಉದ್ಯೋಗಕ್ಕೆ ನೋಡಮ್ಮ, ನರಸಿಂಹಸ್ವಾಮಿ ಪೂಜೆ ಮಾಡ್ಕೊಂಡ್ಬಿಟ್ರೆ ಉದ್ಯೋಗದಲ್ಲಿ ಬಡ್ತಿ, ಒಳ್ಳೆ ಕೆಲಸ ಸಿಕ್ಕೋದು, ದೂರದೇಶ ಪ್ರಯಾಣ, ಉದ್ಯೋಗಂ ಪುರುಷ ಲಕ್ಷಣಂ ಅಂದರು. ಎಷ್ಟೋ ಗಂಡಸರಿಗೆ ಕೆಲಸ ಇರೋಲ್ಲ, ಅಂಥವ್ರಿಗೆಲ್ಲ ಕೆಲಸ ಸಿಕ್ಬಿಡುತ್ತೆ, ಪರಿವರ್ತನೆ ಆಗಿಬಿಡುತ್ತೆ. ಓಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಮಾಟಮಂತ್ರ ದೋಷ ಹೋಗುತ್ತೆ, ದೃಷ್ಟಿ ದೋಷ, ವಾಸ್ತು ದೋಷ, ಕ್ರಿಮಿಕೀಟಗಳು ಅಂತ. ಈಗ ನೋಡಿ, ಕೋವಿಡ್ ಸಮಸ್ಯೆ ಬಂತಲ್ಲ, ವೃಶ್ಚಿಕ ರಾಶಿಯನ್ನು ಕ್ರಿಮಿಕೀಟ ರಾಶಿ ಅಂದರು. ಇಲ್ಲಿ ಕೇತು ಇದೆ. ಆ ಕೇತು ಈ ವರ್ಷ ವೃಶ್ಚಿಕ ರಾಶಿ ಬಿಟ್ಟು ತುಲಾ ರಾಶಿಗೆ ಪ್ರವೇಶವಾಗುತ್ತೆ. ಯಾವ ಉದ್ಯಮ ಮಾಡಿದ್ರೆ ಒಳಿತು ಅಂತೀರಿ? ವೃಶ್ಚಿಕ ರಾಶಿಗೆ ನೋಡಮ್ಮ, ಕೇಟ್ರಿಂಗ್ ಬಿಸ್ನೆಸ್, ಕುಜನಿಗೆ ಬೆಂಕಿ ವ್ಯಾಪಾರ, ಕುಜ ಬಲವಾಗಿದ್ರೆ ಹೋಟೆಲ್ ಬಿಸ್ನೆಸ್ ಮಾಡಬಹುದು. ಕೇಟ್ರಿಂಗ್ ಬಿಸ್ನೆಸ್ಸು, ಬೆಂಕಿ ಹತ್ರ. ಅದಕ್ಕೆ ಹೆಣ್ಮಕ್ಳು ಹಳೆ ಕಾಲದಲ್ಲಿ ಕೆಲಸಕ್ಕೆ ಹೋಗಿ, ನೀವೇನೋ ಪುಣ್ಯ ಮಾಡಿದ್ದೀರಾ, ಒಳ್ಳೆ ರಾಣಿ ಥರ ಕೂತ್ಕೊಂಡು ಒಳ್ಳೆ ಕೆಲಸ ಸಿಕ್ಕಿದೆ. ಆದರೆ ಹಳೆ ಕಾಲದಲ್ಲಿ ಹೆಣ್ಮಕ್ಳು ಅಡುಗೆ ಮನೆ ಆಯಿತು, ಬೆಂಕಿ ಹತ್ರ ಕೆಲಸ ಮಾಡೋದು. ಕುಜನೇ ಬಲವಾಗಿದ್ರು ಅವ್ರಿಗೆ. ಸೊ ಅಡುಗೆ ಮನೆಯಲ್ಲೇ ಕುಜನಿಗೆ ಅಡುಗೆ ಮಾಡೋದು, ಕೇಟ್ರಿಂಗ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮತ್ತು ಎಲೆಕ್ಟ್ರಾನಿಕ್ ಬಿಸ್ನೆಸ್. ಕುಜನಿಗೆ ಎಲೆಕ್ಟ್ರಿಸಿಟಿ ಅಂದರು. ವಿದ್ಯುತ್ ಕಾಂತಿ ಸಮಪ್ರಭಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅತ್ಯಂತ ಮಂಗಳಂ ಪ್ರಣಮಾಮಿಯಂ ಅಂದರು. ಮಂಗಳಮಯ, ಮಂಗಳವಾರ ಮಂಗಳವಾಗುತ್ತೆ ಆಗ. ಸೊ ಇಷ್ಟು ಮಾಡ್ಕೊಂಡ್ಬಿಟ್ರೆ ಅದು ಬೆಂಕಿ ಸಂಬಂಧ. ಪರಿಹಾರವಾಗಿ ಏನಾದರೂ ದಾನ? ಅದೇ, ಈಗ ದಾನ ಅಂತ ಹೇಳಿದ್ರೆ ತೊಗರಿ ಬೇಳೆಯನ್ನು ದಾನ ಕೊಡಬೇಕು. ನವಧಾನ್ಯಗಳಲ್ಲಿ ತೊಗರಿ ಬೇಳೆ, ಕೆಂಪು ಪುಷ್ಪವನ್ನ ದೇವರಿಗೆ ಅರ್ಪಣೆ ಮಾಡೋದು. ನಮಸ್ವರಾಜ್ ಗುರುಜಿ, ನಿಮ್ಮ ಲೆಕ್ಕಾಚಾರದಲ್ಲಿ 2022 ವೃಶ್ಚಿಕ ರಾಶಿಗೆ ಹೇಗಿದೆ? ವೃಶ್ಚಿಕ ರಾಶಿಯ ವರ್ಷದ ಫಲಾಫಲಗಳನ್ನು ನೋಡೋಕೆ ಹೋದಾಗ, ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ, ಈ 3 ನಕ್ಷತ್ರವನ್ನು ಒಳಗೊಂಡಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಗುರುವಿನ ಅನುಗ್ರಹ ಅಂದರೆ ಗುರು ಸಂಚಾರ 4 ಮತ್ತು 5ರಲ್ಲಿ ಸಂಚಾರ ಆಗುತ್ತೆ. ಹಾಗೆ ಶನಿ ಸಂಚಾರ 3 ಮತ್ತು 4ರಲ್ಲಿ, ರಾಹುಕೇತುಗಳ ಸಂಚಾರವನ್ನು ಅನುಸರಿಸಿ ವರ್ಷದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಇವರಿಗೆ ಈಗ ಗುರುಬಲ ಇಲ್ಲ. ತುಂಬ ಮಹನೀಯರು ಹುಟ್ಟಿರ್ತಕ್ಕಂಥ ರಾಶಿಯೂ ಕೂಡ ಇದಾಗಿರುತ್ತೆ. ಈ ರಾಶಿಯವರು ಚೇಳನ್ನು ಪ್ರತಿನಿಸ್ತಕ್ಕಂಥ, ಈ ರಾಶಿಯ ಒಂದು ಏನು ಪ್ರಾಣಿ ಯಾವುದು ಅಂದರೆ ಚೇಳಿನ ಗುಣಗಳು, ಚೇಳಿನ ಒಂದು ಅಂಶ ಇರತಕ್ಕಂಥ ರಾಶಿ. ಕುಜತತ್ವ ರಾಶಿ, ಕುಜನ ಒಂದು ತತ್ವ ಅಂದರೆ ಕುಜನ ಒಂದು ಇರ್ತಕ್ಕಂತಹ ಆಧಿಪತ್ಯ ಇರತಕ್ಕಂಥ ರಾಶಿ. ಜಲತತ್ವ ರಾಶಿ ಕೂಡ ಇದಾಗಿರುತ್ತೆ. ಈ ರಾಶಿಯವರ ಗುಣಲಕ್ಷಣಗಳನ್ನು ಮುಖ್ಯವಾಗಿ ನಾವು ನೋಡೋಕೆ ಹೋದಾಗ ವಿಮರ್ಶಾತ್ಮಕ ಗುಣ ಇರುತ್ತೆ. ಯಾವುದನ್ನು ಕೂಡ ಈಸಿಯಾಗಿ ಒಪ್ಕೊಳ್ಳಲ್ಲ ಇವರು. ಪ್ರತಿ ವಿಷಯದಲ್ಲೂ ಕೂಡ ಯೋಚನೆ ಮಾಡಿ ಎಲ್ಲವನ್ನೂ ಕೂಡ ಮುಂದುವರಿಸ್ತಕ್ಕಂಥ ಇವರು ಕೂಡ ಆಗಿರ್ತಾರೆ. ವರ್ಷದ ಫಲಾಫಲ ನೋಡೋಕೆ ಹೋದಾಗ ಪ್ರಾರಂಭಿಕ ವರ್ಷಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗತ್ತೆ, ಒದ್ದಾಡಬೇಕಾಗುತ್ತೆ. ಅಂದರೆ ಪ್ರತಿ ವಿಷಯದಲ್ಲೂ ಸಹ ಇವರು ಕಷ್ಟಪಡಬೇಕಾಗತ್ತೆ. ಈಸಿಯಾಗಿ ಯಾವುದೂ ಸಿಗೋದಿಲ್ಲ. ಏಪ್ರಿಲ್ 13 ತನಕ. ಏಪ್ರಿಲ್ 13 ಆದಮೇಲೆ ಸ್ವಲ್ಪ ಇವರಿಗೆ ಅದೃಷ್ಟಗಳು ಕೂಡಿ ಬರುತ್ತೆ. ಈಗಾಗಲೇ ಅದೃಷ್ಟ ಇಲ್ಲ ಅಂತಿಲ್ಲ. ಎಷ್ಟೋ ಸರಿ ನಾವು ಕೆಲವು ಜಾತಕಗಳನ್ನು ನೋಡೋಕೆ ಹೋದಾಗ ಸಾಡೆ ಸಾತಿ ಇರ್ತಕ್ಕಂತಹ ವ್ಯಕ್ತಿ ಮಹಾ ಉನ್ನತವಾದ ಸ್ಥಾನಕ್ಕೆ ಹೊಟ್ಟೋಗ್ತಾನೆ. ಗ್ರಹಗತಿಗಳು ಸರಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿನೂ ಹೋಗ್ತಾನೆ. ಅದನ್ನು ಯಾಕೆ ತಗೊಳ್ತೀವಿ ಅಂದರೆ ದಶಾಭುಕ್ತಿಗಳನ್ನು ನೋಡಿ ನಾವು ಹೇಳಬೇಕಾಗುತ್ತೆ. ಅಂದರೆ ಒಟ್ಟಾರೆ ಈ ರಾಶಿಯವರಿಗೆ ನೋಡೋಕೆ ಹೋದಾಗ ಪ್ರಾರಂಭಿಕ ಈಗಿನ ಪರಿಸ್ಥಿತಿಯಲ್ಲಿ ಈ ವರ್ಷದ ಫಲಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿ, ಸ್ಟ್ರಗಲಿಂದ ಲಾಭ ಬಂದೇ ಬರುತ್ತೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಏನು ಹೇಳಿದ್ದಾರೆ ಅದರ ಪ್ರಕಾರ ಏಪ್ರಿಲಿಂದ ಆಚೆ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಯಶಸ್ಸಿಗೆ, ಕೀರ್ತಿಗೆ, ಸ್ಥಾನ ಪಲ್ಲಟಗಳಾಗೋದಕ್ಕೆ ಬೇರೆಯವರು ನಮಗೆ ತುಂಬ ಬೇಕಾದವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ. ಎಷ್ಟೋ ಸರಿ ನಮಗೆ ತುಂಬ ಆತ್ಮೀಯರೇ ಏನಾಗಿರ್ತಾರೆ, ನಮ್ಮ ಸ್ಥಾನ ಪಲ್ಲಟಕ್ಕೆ ಅವರೇ ಕಾರಣ ಆಗಿರ್ತಾರೆ. ನಾವು ಸಹಾಯ ಮಾಡಿರೋರೇ ನಮಗೆ ತೊಂದರೆ ಕೊಡ್ತಾರೆ. ಆ ಥರದ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾ ಇರ್ತಾರೆ. ಮಹಿಳೆಯರಂತೂ ಸಾಂಸಾರಿಕವಾಗಿ ಈಗ ಸ್ವಲ್ಪ ತೊಳಲಾಟಗಳಲ್ಲಿರ್ತಾರೆ. ಸಪ್ತಮದಲ್ಲಿ ಇಷ್ಟು ದಿವಸ ರಾಹು ಇತ್ತ, ಈಗ ಏನು ಷಷ್ಠಕ್ಕೆ ಬರ್ತಾ ಇದ್ದಾನೆ, 6ಕ್ಕೆ ಬರ್ತಾ ಇದ್ದಾನೆ. ಕೇತು ಜನ್ಮದಲ್ಲಿದ್ದ, ಈಗ ವ್ಯಯಕ್ಕೆ ಹೋಗ್ತಾ ಇದ್ದಾನೆ. ಇದರ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದಾಗ ಕುಟುಂಬ ವರ್ಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇವರಿಗೆ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮುಂದೆ ದಿನಗಳು ಇದೆ. ಆರ್ಥಿಕತೆ ಹೇಗಿದೆ? ಆರ್ಥಿಕ ಸ್ಥಿತಿಯಲ್ಲಿ ನೋಡೋಕೆ ಹೋದಾಗ ಖರ್ಚು ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಖರ್ಚು, ಇನ್ಕಮ್ ಇದೆ, ಖರ್ಚಿತ್ತು. ಆದರೆ ಮುಂದೆ ಏಪ್ರಿಲ್ ನಂತರ ನೋಡೋಕೆ ಹೋದಾಗ ಹೂಡಿಕೆ ಇದೆ, ಮನೆ ತಗೊಳ್ತಕ್ಕಂಥ ಯೋಗ ಇದೆ. ಅಂದರೆ ಇವರಿಗೆ ಒಂದು ಯೋಗ ಏನಿತ್ತು ಇಷ್ಟರ ತನಕ ಅಂದರೆ 3ರಲ್ಲಿದ್ದಂತಹ ಶನಿ ಇವರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಕೈ ಬಿಡ್ತಾ ಇರಲಿಲ್ಲ. ಹಾಗಾಗಿ ಇವರು ಮನೆ ಮಾಡ್ತಕ್ಕಂಥದ್ದು, ವಿವಾಹ ಯೋಗ ಆಗ್ಬೋದು, ಮಂಗಳ ಕಾರ್ಯಗಳಾಗ್ಬೋದು, ಇದು ಕುಜನು ಪ್ರತಿನಿಸ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ
ಮಂಗಳ ಕಾರ್ಯಗಳಲ್ಲಿ ಮುಂದಿನ ದಿನಗಳಲ್ಲಿ ಶುಭ ಆಗುತ್ತೆ. ನಮಗೆ ವಿವಾಹನೇ ಆಗ್ತಾ ಇಲ್ಲ, ತುಂಬ ನೋಡ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಶುಭ ಸುದ್ದಿ. ಭೂಮಿ ತಗೊಳ್ಳೋರಿಗೆ ಇದು ಅದ್ಭುತವಾದ ಕಾಲ. ಭೂಮಿ ಯಾವ ಉದ್ಯಮ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ? ರಿಯಲ್ ಎಸ್ಟೇಟ್ ಅವರಿಗೆ ತುಂಬ ಒಳ್ಳೆಯದು. ಕಬ್ಬಿಣದ ವ್ಯಾಪಾರಿಗಳು, ಮನೆ ಕಟ್ಟಡ ಸಾಮಗ್ರಿಗಳು ಮಾರ್ತಾ ಇರ್ತಾರೆ, ಕಬ್ಬಿಣ ಮಾರ್ತಕ್ಕಂಥವ್ರಿಗೆಲ್ಲ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರಲ್ಲಿ ಮಹಿಳೆಯರು ಅಷ್ಟೇ, ಈಗ ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿ ಡಿಪಾರ್ಟ್ಮೆಂಟು, ಸೆಕ್ಯೂರಿಟಿ ಈ ಥರ ಇರ್ತಾರಲ್ಲ, ರಕ್ಷಕರು ಅಂತ, ಅವರಿಗೆಲ್ಲ ತುಂಬ ಒಳ್ಳೆಯದಾಗ್ತಕ್ಕಂತಹ ಕಾಲ ಕೂಡ ಈ ವರ್ಷದಲ್ಲಿ ಅದ್ಭುತವಾದ ಪರಿಣಾಮಗಳಿದೆ. ಆರೋಗ್ಯ ಹೇಗಿದೆ? ಆರೋಗ್ಯ ಸ್ಥಿತಿಯಲ್ಲಿ ಅಂತಹ ಕೆಟ್ಟ ಆರೋಗ್ಯ ಇದರಲ್ಲಿ ಏನೂ ಇಲ್ಲ. ಸುಮ್ಮನೆ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇಹದಲ್ಲಿ ಜಾಸ್ತಿ ನೋಡಕ್ಕೆ ಹೋದಾಗ ಕಾಲಗಳ ತೊಂದರೆ ಆಗ್ತಕ್ಕಂಥದ್ದು, ಆಲಸ್ಯ ಆಗ್ತಕ್ಕಂಥದ್ದು ಇದೆಲ್ಲ ಇತ್ತು. ಅಂತಹ ತೊಂದರೆ ಏನು ಇರೋದಿಲ್ಲ. ಪರಿಹಾರಕ್ಕೆ ನೋಡಕ್ಕೆ ಹೋದಾಗ, ಯಾಕೆಂದ್ರೆ ಹೇಳಿದ್ರೆ ಇದು ಕುಜನನ್ನ ಪ್ರತಿನಿಸ್ತಕ್ಕಂಥ ರಾಶಿ ಕೂಡ ಇದಾಗಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ದರ್ಶನ ಮಾಡೋದು, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಪ್ರತಿನಿತ್ಯ ಓಂ ಶರವಣ ಭವ ಹೇಳ್ಕೊಂಡ್ರು ಸಾಕು. ಆದರೆ ವಿಶೇಷವಾಗಿ ಈ ವರ್ಷಕ್ಕೆ ನೋಡಕ್ಕೆ ಹೋದಾಗ ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರವಾಹಂ ರುದ್ರಸ್ಯ ಸೂನಂ ಸುರಲೋಕನಾಥಂ ಸುಬ್ರಹ್ಮಣ್ಯ ದೇವಂ ಶರಣಂ ಪ್ರಪಂಚೆ. ಇಲ್ಲಿ ನಾವು ಒಂದು ಸಣ್ಣದಾಗಿ ಒಂದು ಮಂತ್ರ ಹೇಳ್ಕೊಂಡ್ರು ಸಾಕು. ಇಲ್ಲ, ಇದನ್ನ ಎಲ್ಲ ಕಡೆ ಸಿಗುತ್ತೆ, ಈ ಮಂತ್ರವನ್ನು ಹೇಳ್ಕೊಬೋದು. ಜೊತೆಗೆ ಮಂಗಳವಾರ ಗುರುವಾರ ಆದಷ್ಟು ದಾನಗಳನ್ನು, ಗೋಸೇವೆ ಮಾಡಿ. ಯಾವಾಗಲೂ ಅಷ್ಟೇ, ಗೋಸೇವೆಯಿಂದ 33 ಕೋಟಿ ದೇವತೆಗಳಿರ್ತಕ್ಕಂತಹ ಗೋವಿನ ಅಲ್ಲಿ ಎಲ್ಲ ಕರ್ಮಗಳು ಹೊರಟೋಗುತ್ತೆ, ಆಯಸ್ಸು ವೃದ್ಧಿ ಆಗ್ಬಿಡುತ್ತೆ. ಹಾಗೆ ಗೋಸೇವೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಶುಭ ಸಂಖ್ಯೆ ಮತ್ತು ಬಣ್ಣ, ಇವರ ಶುಭ ಸಂಖ್ಯೆ 7 ಮತ್ತು 9. ಹಾಗೆ ಕಿತ್ತಳೆಯ ಬಣ್ಣವನ್ನು ಇವರು ಸ್ವಲ್ಪ ಹೆಚ್ಚು ಉಪಯೋಗಿಸ್ಕೊಂಡ್ರೆ, ಇದು ವರ್ಷ ಪೂರ್ತಿ ಕೇವಲ ಒಂದು ವಾರಕ್ಕೆ ಒಂದು ದಿನಕ್ಕಲ್ಲ, ಈ ವರ್ಷದಲ್ಲಿ ಕಿತ್ತಳೆಯ ಬಣ್ಣವನ್ನು ಇವರು ಉಪಯೋಗಿಸ್ಕೊಂಡಿರಾದ್ರೆ ಎಲ್ಲ ಕೆಲಸಗಳಲ್ಲೂ ಕೂಡ ಇವರಿಗೆ ಜಯ ಲಭಿಸುತ್ತೆ.